ನೋಡಿ, ಮೊನ್ನೆಯಷ್ಟೇ ಜೈಲಿನ ಮೇಲೆ ದಾಳಿ ನಡೆಸಿದ್ರು ಕೂಡ ಏನೂ ಸಿಕ್ಕೇ ಇಲ್ವಾ? ಹಾಗಾದ್ರೆ ಸಿಸಿಬಿ ಪೊಲೀಸರ ಮೇಲೆಯೇ ಶುರುವಾಗ್ತಾ ಇದೆ ಅನುಮಾನ. ಈ ಅನುಮಾನ ದಟ್ಟವಾಗ್ತಾ ಇದೆ. ಅನೇಕ ಬಾರಿ ಈ ರೀತಿಯಾಗಿ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಇಂತಹ ಅನುಮಾನಗಳು ಬಂದಂತ ಸಂದರ್ಭದಲ್ಲಿ ಹಾಗಾದ್ರೆ ಮೊನ್ನೆಯಷ್ಟೇ 100ಕ್ಕೂ ಹೆಚ್ಚು ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಜೈಲಲ್ಲಿ ದರ್ಶನ್ ಬ್ಯಾರಕ್ಗೆ ಹೋಗ್ಲೇ ಇಲ್ವಾ? ಹಾಗಾದ್ರೆ ಸಿಸಿಬಿ ಅಧಿಕಾರಿಗಳು ಹೋಗಿದ್ರೆ ಈ ಮೊಬೈಲ್ಗಳು, ಸಿಗರೇಟ್, ಎಣ್ಣೆ, ಇದಕ್ಕೆ ಸಂಬಂಧಪಟ್ಟಂತೆ ಏನೇನಿದೆ ಎಲ್ಲ ಗೊತ್ತಾಗ್ತಿತ್ತಲ್ಲ. ಮೊನ್ನೆಯಷ್ಟೇ ನಗರ ಪೊಲೀಸ್ ಆಯುಕ್ತರು ಹೇಳಿಕೆ ಕೊಟ್ಟಿದ್ರು. ಜೈಲಿನಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು ಕಮಿಷನರ್ ಬಿ ದಯಾನಂದ್. ಹಾಗಾದ್ರೆ ಜೈಲಲ್ಲಿ ಆರೋಪಿ ದರ್ಶನ್ ಬ್ಯಾರಕ್ಗೆ ಹೋಗ್ಲೇ ಇಲ್ವಾ? ದರ್ಶನ್ ಬ್ಯಾರಕ್ ಟಚ್ ಮಾಡ್ಲೇ ಇಲ್ವಾ ಅಂತ ಫೋಟೋ, ವಿಡಿಯೋ ವೈರಲ್ ಆದ ಬಳಿಕ ಸಿಸಿಬಿ ಪೊಲೀಸರ ಮೇಲೆ ಅನುಮಾನ ದಟ್ಟವಾಗ್ತಾ ಇದೆ. 100 ಜನ ಸಿಸಿಬಿ ಪೊಲೀಸರು, ಒಬ್ರಲ್ಲ, ಇಬ್ರಲ್ಲ, 20 ಅಲ್ಲ, 30 ಅಲ್ಲ, 100 ಜನರು ಹೋಗಿದ್ರು. ಹಾಗಿದ್ರು ಕೂಡ ಏನೂ ಸಿಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೀಗ ನಿನ್ನೆ ರಿಲೀಸ್ ಆಗಿರುವಂತ ಫೋಟೋ ಇರುತ್ತೆ, ವಿಡಿಯೋ ಕಾಲ್ದು ವಿಡಿಯೋ ಇರ್ಬೋದು, ಜೊತೆಗೆ ಬೆಡ್ ಮೇಲೆ ಕುತ್ಕೊಂಡು ಆರಾಮಾಗಿ ಮಾತನಾಡ್ತಾ ಇರುವಂತದ್ದು ಇರ್ಬೋದು, ಸಿಗರೇಟ್ ಸೇರ್ತಾ ಇರ್ಬೋದು, ಕಾಫಿ ಮಗ್ ಇಟ್ಕೊಂಡು ಕಾಫಿ ಹಿರ್ತಿರೋದು, ಇವೆಲ್ಲ ಫೋಟೋಗಳು ಸಿಗ್ತಾ ಇರೋದ್ರಿಂದ, ಈಗ ಸಿಕ್ಕಿರೋದ್ರಿಂದ ಅನೇಕ ಅನುಮಾನಗಳು ಕೂಡ ಹುಟ್ಟಾಕೊಳ್ತಿದ್ದಾವೆ. ಸಿಸಿಬಿ ಅಧಿಕಾರಿಗಳು, ಪೊಲೀಸರು ಹಾಗಾದ್ರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲ ಬ್ಯಾರಕ್ಗಳನ್ನ ಮಾತ್ರ ಪರಿಶೀಲನೆ ಮಾಡಿದ್ರ? ಕೆಲ ಬ್ಯಾರಕ್ಗಳನ್ನ ಟಚ್ಚೇ ಮಾಡ್ಲಿಲ್ವಾ? ಹಾಗಾದ್ರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಬಹಿರಂಗ ಆಗಿರೋದ್ರಿಂದ ಈ ಎಲ್ಲ ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. ಹಾಗಾದ್ರೆ ಯಾವ ಪುರುಷಾರ್ಥಕ್ಕಾಗಿ ಸಿಸಿಬಿ ಅವರು ಜೈಲಿನ ಮೇಲೆ ದಾಳಿ ಮಾಡಿದ್ರು? ಜೈಲ್ ಮೇಲೆ ದಾಳಿ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರ ಈ ರೀತಿ ನಾಟಕ ಮಾಡಿದ್ರ? ಸಿಸಿಬಿ ಪೊಲೀಸರ ಮೇಲೆ ಈಗ ಅನುಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ದಾಳಿ ಮಾಡಿದ್ರು ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ, ದಾಳಿ ಮಾಡಿದ್ರು ಅನ್ನುವಂಥ ದಾಖಲೆಯನ್ನು ಕೊಡೋದಕ್ಕಷ್ಟೇ ದಾಳಿ ಮಾಡಿದ್ರ? ಅಲ್ಲಿ ಕೆಲ ಬ್ಯಾರಕ್ಗಳನ್ನ ಮಾತ್ರ ಪರಿಶೀಲನೆ ಮಾಡಿದ್ರ? ಕೆಲ ಬ್ಯಾರಕ್ಗಳಲ್ಲಿ ಮಾತ್ರ ಪರಿಶೀಲನೆ ಮಾಡಿದಾಗ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರ? ದರ್ಶನ್ ಬ್ಯಾರಕ್ನ ಟಚ್ ಮಾಡೋದಕ್ಕೆ ಹೋಗ್ಲೇ ಇಲ್ವಾ? ಅಲ್ಲಿ ಟಚ್ ಮಾಡಿದ್ರೆ ಅಥವಾ ಅಲ್ಲಿ ದಾಳಿ ಮಾಡಿದ್ರು ಅಂತ ಅಂದ್ರೆ ಇವೆಲ್ಲ ವಸ್ತುಗಳು ಸಿಗ್ತಾ ಇದ್ವೇನೋ? ಈಗ ಸಿಕ್ಕಿರುವಂತ ಫೋಟೋಗಳನ್ನ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಸಿಸಿಬಿ ಪೊಲೀಸರು ಏನ್ ದಾಳಿ ಮಾಡಿದ್ರು? ಯಾರು ಬ್ಯಾರಕ್ ಮೇಲೆ ದಾಳಿ ಮಾಡಿದ್ರು? ಹಾಗಾದ್ರೆ ಏನು ಸಿಕ್ಕೇ ಇಲ್ಲ ಅಂತ ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರಲ್ಲ. ಇವೆಲ್ಲ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿದೆ. ಸಿಸಿಬಿ ಅವರು ಜೈಲ್ ಮೇಲೆ ಪರಪ್ಪನಗರ ಜೈಲ್ ಮೇಲೆ ನಮ್ಮ ಸಿಸಿಬಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ. ಈಗಲೂ ಕೂಡ ಸ್ವಲ್ಪ ಪರಿಶೀಲನೆ ನಡೀತಾ ಇದೆ. ಇದುವರೆಗಿನ ಇದರಲ್ಲಿ ಯಾವುದೇ ಇನ್ಕ್ರಿಮಿನೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ. ಪೂರಕ ಮಾಹಿತಿ ಏನಾದ್ರೆ ವಿವಿಐಪಿಗಳೊಂದು ಅಷ್ಟು ಜನ ಇದ್ದಾರೆ, ದರ್ಶನ್, ಪ್ರಜ್ವಲ್ ರೇವಣ್ಣ, ಅವರಿಗೆ ಸಂಬಂಧಿಸಿದಂತೆ ಏನಾದರೂ ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಂತರದಲ್ಲಿ ಎಲ್ಲ ಬರಗಳಲ್ಲೂ ಚೆಕ್ ಮಾಡ್ತಾರಲ್ಲ ಸರ್. ಸಿಸಿಬಿ ಅವರು ಜೈಲ್ ಮೇಲೆ ಪರಪ್ಪನಗರ ಜೈಲ್ ಮೇಲೆ ನಮ್ಮ ಸಿಸಿಬಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು